ಈ ವಿಧಾನದಲ್ಲಿ ಪಲಾವ್ ಮಾಡಿದರೆ ದಿನಾ ಬೇಕು ಅಂತ ಕೇಳೋದು ಗ್ಯಾರಂಟಿ. ಪಲಾವ್ ರೆಸಿಪಿ ಎಷ್ಟು ಸಲ ನನಗೆ ಬೇರೆ ಬೇರೆ ರೀತಿಯಲ್ಲಿ ಶೇರ್ ಮಾಡಿದ್ದೀನಿ ಲಂಚ್ ಬಾಕ್ಸ್ ರೆಸಿಪಿ ಅಂತ. ಆದರೆ ಒಮ್ಮೆ ಈ ವಿಧಾನದಲ್ಲಿ ಕೂಡ ಪಲಾವ್ ಮಾಡಿ ಅದ್ರ ಜೊತೆ ಈ ಮೊಸರು ರಾಯ್ತ ಅಥವಾ ಮೊಸರು ಬಜ್ಜಿ, ಆಹಾ ಎಂಥ ರುಚಿ ಅಂತೀರಾ ಫ್ರೆಂಡ್ಸ್. ರಿಯಲಿ ಇದು ಕೇವಲ ಲಂಚ್ ಬಾಕ್ಸ್ ರೆಸಿಪಿನೇ ಆಗಲ್ಲ. ಯಾರಾದರೂ ಗೆಸ್ಟ್ ಬಂದರೆ ಏನಾದರೂ ಸ್ಪೆಷಲ್ ಮಾಡಬೇಕಂದ್ರೂ ಕೂಡ ನೀವು ಮಾಡಬಹುದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪಷ್ಟು ನಾನು ಸೋಯಾ ಚಂಕ್ಸನ್ನು ನಾನು ಬಾಯ್ಲ್ ಮಾಡಿ ಸ್ಟವ್ನ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಇಲ್ಲಿ ನಾನು ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ನೀಟಾಗಿ ಉಪ್ಪು ನೀರಲ್ಲಿ ತೊಳೆದ್ಬಿಟ್ಟು ನಾನು ಈ ರೀತಿ ಸಣ್ಣಗೆ ಹೆಚ್ಚಿಬಿಟ್ಟು ಇಟ್ಕೊಳ್ತೀನಿ. ಏನಂದರೆ ಪಲಾವ್ ಮಾಡಲಿಕ್ಕೆ ಮೊದಲು ನಾವೆಲ್ಲ ತರಕಾರಿಗಳನ್ನು ಏನು ಇಂಗ್ರೀಡಿಯೆಂಟ್ಸ್ ಇರುತ್ತಲ್ವ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಕೇವಲ ಒಂದು 20 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಈಗ ಸೋಯಾ ಚಂಕ್ಸ್ ಅದು ನಾನು ಹಾಕಿಟ್ಟಿದ್ನಲ್ವ ಅದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಹಾಗೆ ಕುಕ್ಕರನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಇಲ್ಲಿ ನಾನು ಕೆಲವೊಂದು ಡ್ರೈ ಐಟಮ್ಸನ್ನು ಅಂದರೆ ಪಲಾವ್ಗೆ ಏನೇನು ಬೇಕೋ ಅದು ತೋರಿಸ್ತಾ ಹೋಗ್ತೀನಿ. 4ರಿಂದ 5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2ರಿಂದ 3 ಪಲಾವ್ ಎಲೆ, ದೊಡ್ಡೆಲೆಕ್ಕಿ, ಸ್ಟಾರು ಹೂವು, ಹಾಗೆ ಈ ಕಲ್ಲು ಹೂವು ಮತ್ತು ಜಾಪತ್ರೆ ಕೂಡ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಹಾಗೆ 2ರಿಂದ 3 ಏಲಕ್ಕಿ ಮತ್ತು 4ರಿಂದ 5 ಲವಂಗ, ಹಾಗೆ ಸ್ವಲ್ಪ 4ರಿಂದ 5 ಇಂಚಷ್ಟು ಚಕ್ಕೆ, ಅರ್ಧ ಟೀ ಸ್ಪೂನಷ್ಟು ಬಡೆ ಸೋಂಪು ಅದನ್ನು ಹಾಕ್ಕೊಂಡು ಹೆಚ್ಚಿರುವಂಥ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕೂಡ ಸ್ವಲ್ಪ ಹಾಕ್ಕೊಂಡು ಕಲರ್ ಚೇಂಜ್ ಆದಮೇಲೆ ಒಂದು ಟೊಮೆಟೊ ಹಣ್ಣು ಕೂಡ ಈ ಥರ ಉದ್ದಕ್ಕೆ ಹೆಚ್ಕೊಂಡಿದ್ದೆ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇಲ್ಲಿ ನೋಡಿ, ಇಲ್ಲಿ ನಾನು ತರಕಾರಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 2ರಿಂದ 3 ಅಥವಾ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಬೀನ್ಸ್, ಒಂದು ದೊಡ್ಡ ಕ್ಯಾಪ್ಸಿಕಮ್ ಕೂಡ ತೊಗೊಂಡಿದ್ದೀನಿ. ಸೊ ಇಷ್ಟೆಲ್ಲ ತರಕಾರಿ ಹಾಕಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಈ ಪಲಾವ್. ಹಾಗೆ ಇಲ್ಲಿ 2 ಆಲೂಗಡ್ಡೆನ ನಾನು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೆ, ಯಾಕೆಂದರೆ ಕಲರ್ ಚೇಂಜ್ ಆಗಬಾರ್ದು ಅಂತ. ಸೊ ಈಗ ಈ ಆಲೂಗಡ್ಡೆ ಕೂಡ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪಲಾವ್ ಅಂದರೆ ತರಕಾರಿಗಳು ಜಾಸ್ತಿ ಇರಬೇಕು. ಈಗ ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಈ ಸೋಯಾ ಚಂಕ್ಸನ್ನು ನಾನು ಬಿಸಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಅಲ್ವಾ. ಸೊ ಅದನ್ನು ಈಗ ಸ್ವಲ್ಪ ತಣ್ಣಗಾಗಿದೆ. ಈಗ ಅದನ್ನೆಲ್ಲ ನೀರೆಲ್ಲ ಚೆನ್ನಾಗಿ ಹಿಂಡಿಬಿಟ್ಟು ಇದರಲ್ಲಿ ಹಾಕೋಬೇಕಾಗತ್ತೆ. ಹಾಗೆ ಹಾಕಕ್ಕೆ ಹೋಗಬೇಡಿ, ನೀರಿದ್ರೆ ಅಷ್ಟು ರುಚಿ ಇರಲ್ಲ. ಸೊ ಹಾಗಾಗಿ ಎಲ್ಲ ನೀರನ್ನು ಹಿಂಡಿಬಿಟ್ಟು ಇದರಲ್ಲಿ ಹಾಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು. ಹಾಕ್ಕೊಂಡು ಒನ್ ಟೈಮ್ ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮಿಸ್ ಮಾಡಿದೆ, ನಾನು ಹೇಳಿದ ರೀತಿಯಲ್ಲಿ ಒಮ್ಮೆ ಈ ರೀತಿ ಪಲಾವ್ ಮಾಡಿ ವಾರಕ್ಕೆ 2ರಿಂದ 3 ಟೈಮ್ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಈಗ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಒಂದು ಈರುಳ್ಳಿ, 2ರಿಂದ 3 ಇಂಚಷ್ಟು ಶುಂಠಿ, ಹಾಗೆ ಬೆಳ್ಳುಳ್ಳಿ ಒಂದು ದೊಡ್ಡ ಗಾತ್ರದ್ದು, ಹಾಗೆ 7ರಿಂದ 8 ಹಸಿಮೆಣಸಿನ್ಕಾಯಿ, ಅರ್ಧ ಹೋಳಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ, ಮತ್ತು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಸೊ ಇಷ್ಟೆಲ್ಲ ಮಸಾಲೆ, ಯಾವುದೇ ಪ್ಯಾಕೆಟ್ ಮಸಾಲೆ ಕೂಡ ಇದಕ್ಕೆ ಬೇಕಾಗೇ ಇಲ್ಲ. ಹಾಗೆ ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರು, ಅದೇ ಕಪ್ಪಲ್ಲಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೋಬೇಕು. ಈ ಮಸಾಲೆನೇ ಮೇನ್ ಈ ಪಲಾವ್ಗೆ. ಯಾವುದೇ ಪ್ಯಾಕೆಟ್ ಮಸಾಲ ಬೇರೆ ಯಾವುದು ಏನು ಬೇಕಾಗಿಲ್ಲ. ಸೊ ಒಮ್ಮೆ ಈ ರೀತಿ ನೀವು ಇದೇ ಮಸಾಲೆ ನಾನು ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನಾನಲ್ಲಿ ಸೈಡಲ್ಲಿ ಅದನ್ನು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ತಾ ಇದನ್ನು 1 ಟೈಮ್ ಚೆಕ್ ಮಾಡ್ತಾ ಇರ್ತೀನಿ. ಸೊ ಈಗ ಫೈನಾಗಿ ಇದು ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈಗ ಒಂಥರ ಎಷ್ಟು ಘಮ ಘಮ ಪರಿಮಳ ಬರುತ್ತೆ ಗೊತ್ತಾ. ಮತ್ತು ಈಗ 1 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಈಗ ಇದರಲ್ಲಿ ಹಾಕೋಬೇಕಾಗತ್ತೆ. ಈ ಮೆಂತ್ಯ ಸೊಪ್ಪು ಫ್ಲೇವರು, ಆ ತರಕಾರಿ, ಒಂದೊಂದು ತರಕಾರಿದು ಒಂದೊಂದು ಫ್ಲೇವರ್ ಎಷ್ಟು ಚೆನ್ನಾಗಿರುತ್ತಂದರೆ ರಿಯಲಿ. ಈಗ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷದ ನಂತರ ರುಬ್ಬಿರುವಂತಹ ಈ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಸಾಲೆ ಹಾಕಿದ ತಕ್ಷಣ ನೀರು ಅಥವಾ ಅಕ್ಕಿ ಹಾಕ್ಕೊಳ್ಬೇಡಿ, ಯಾಕಂದರೆ ಸ್ವಲ್ಪ ಅದೆಲ್ಲ ಕುಕ್ ಆಗಲಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮಸಾಲೆ ಎಲ್ಲ ತರಕಾರಿಗಳು ಹೀರ್ಕೋಬೇಕು. ಸೊ ನೋಡಿ ಈ ರೀತಿ ಒಂದು ಕುದಿ ಬರೋ ಟೈಮಲ್ಲಿ ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೋಬೇಡಿ. ಯಾಕಂದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಹಾಕ್ಬಿಟ್ರೆ ಅರಿಶಿನ ಅನಿಸುತ್ತೆ. ಹಾಗಾಗಿ ಜಸ್ಟ್ 1 ಚಿಟಿಕೆ ಅರಿಶಿನ ಹಾಕ್ಕೊಂಡು ಇಲ್ಲಿ ನಾನು ಅರ್ಧ ಗ್ಲಾಸ್ ಅಕ್ಕಿನ ತೊಳೆದ್ಬಿಟ್ಟು ನೀರು ಹಾಕಿ ಇಟ್ಟಿದ್ದೆ. ಸೊ ಈಗ ತೊಳೆದಿರೋಂತಹ ಅಕ್ಕಿನ ಇದರಲ್ಲಿ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಈ ರೀತಿ ಅಕ್ಕಿ ಮೊದಲೇ ತೊಳೆದು ಇಟ್ಕೊಂಡ್ರೆ ಏನಾಗುತ್ತೆ, ಉದುರಾಗಿ ಬರುತ್ತೆ ಮತ್ತು ಬೇಗ ಕುಕ್ ಆಗುತ್ತೆ. ಸೈಡಲ್ಲಿ ನಾನು ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಸೊ ಇಲ್ಲಿ ಅರ್ಧ ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸಷ್ಟು ನೀರು ಹಾಕಿದರೆ ಸಾಕು. ಯಾಕಂದರೆ ಅಕ್ಕಿ ಮೊದಲೇ ನೀರು ಹಾಕಿ ತೊಳೆದಿಟ್ಟಿದ್ವಿ. ಅಕಸ್ಮಾತ್ ನೀವು ಅಕ್ಕಿ ನೆನೆಸಿಲ್ಲ ಅಂದರೆ
ಅರ್ಧ ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಲೇಬೇಕು. ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು, ಉಪ್ಪು ಹಾಕ್ಕೊಂಡು 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡಿ ನೋಡಿ. ಈ ರೀತಿ ಯಾಕಂದರೆ ಬಿಸಿನೀರು ಹಾಕಿದ್ದೀನಲ್ವ, ಸೊ ಹಾಗಾಗಿ ಕುದಿ ಬರ್ತಾ ಇದೆ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಜಸ್ಟ್ 1 ವಿಸಲ್ ಆದರೆ ಸಾಕು. ಸೊ ಈಗ ಅದು ವಿಸಲ್ ಹಾಕೋದ್ರೊಳಗೆ ಇಲ್ಲಿ ಒಂದು ಮೊಸರು ಬಜ್ಜಿ ಅಥವಾ ರಾಯ್ತ ಮಾಡ್ಕೊಳ್ಳಿ. ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಅದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಸ್ವಲ್ಪ ಅರ್ಧದಷ್ಟು ಇದರಲ್ಲಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ತೀನಿ. ಹಾಗೆ 1 ಟೊಮೆಟೊ ಹಣ್ಣು, ಈರುಳ್ಳಿ, ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು 4ರಿಂದ 5 ಹಸಿಮೆಣಸಿನ್ಕಾಯಿ ಕೂಡ ನಾನು ಕಟ್ ಮಾಡಿ ಇಟ್ಕೊಳ್ತೀನಿ. ನೋಡಿ ವಿಸಲ್ ಕೂಡ ಆಯಿತು, ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿದ್ದೀನಿ. ಈಗ ನೋಡಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ವಿಸಲ್ ಹಾಕೋದ್ರೊಳಗೆ ಇದೆಲ್ಲ ಕಟ್ ಮಾಡಿ ಇಟ್ಕೊಳ್ತೀವಿ. ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ಕೊಡುವಾಗ ಸ್ವಲ್ಪ ರೈಸ್ ಅಂದರೆ ಈ ಪಲಾವ್ ತಣ್ಣಗಾಗಿದ್ದರೆ ಇದನ್ನು ಕೂಡ ತಿನ್ಬೋದು. ಮತ್ತು ಆ ಪಲಾವ್ ತಣ್ಣಗಾದರೂ ಕೂಡ ಇನ್ನೂ ಡಬಲ್ ರುಚಿ ಅಂತ ಹೇಳ್ಬೋದು, ಅಷ್ಟೊಂದು ರುಚಿಯಾಗಿತ್ತು. ಈಗ ಮನೆಯಲ್ಲೇ ಮಾಡಿರೋಂತಹ ಮೊಸರನ್ನು ಅದರಲ್ಲಿ ಹಾಕ್ಕೊಂಡು ಒಂದು ಪಾತ್ರೆಯಲ್ಲೆಲ್ಲ ಹೆಚ್ಚಿರೋದು ಹಾಕ್ಕೊಂಡಿದ್ದೀನಿ. ಆಮೇಲೆ ಮೊಸರು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್, ಉಪ್ಪು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈಗ ಉಳಿದಿರೋಂಥ ಎಲ್ಲ ಮೊಸರು ಅಂದರೆ ಒಂದು ಅರ್ಧ ಲೀಟ್ರಷ್ಟು ಮೊಸರಿದೆ, ಅದನ್ನೆಲ್ಲ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು. ತುಂಬಾ ಬಾಯಲ್ಲಿ ನೀರು ಇರಿಸುವಂತಹ ರೆಸಿಪಿ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿತ್ತು ಫ್ರೆಂಡ್ಸ್, ರಿಯಲಿ ಒಮ್ಮೆ ಟ್ರೈ ಮಾಡಿ, ನೀವು ಪದೇ ಪದೇ ಮಾಡಿ ತಿಂತೀರಾ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು. ಇದನ್ನು ಈಗ ಸೈಡಲ್ಲಿ ಇಟ್ಬಿಡ್ತೀನಿ. ಈಗ ಒಂದು 5 ನಿಮಿಷ ಬಿಟ್ಟು ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಎಂಥ ಘಮ ಘಮ ಪರಿಮಳ, ಆ ಮೆಂತೆ ಫ್ಲೇವರ್, ಆ ತರಕಾರಿ ಫ್ಲೇವರ್, ರಿಯಲಿ ಆ ಮಸಾಲೆನೇನು ರುಬ್ಬಿದ್ನಲ್ಲ, ಅದ್ಭುತ ಅಂತ ಹೇಳ್ಬೋದು, ಅಷ್ಟೊಂದು ರುಚಿಯಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ, ಕಲರ್ಫುಲ್ಲಾಗಿ ಬಂದಿದೆ. ರುಚಿ ಅಂತೂ ರಿಯಲಿ ಅದ್ಭುತ. ಹಾಗಾಗಿ ಮಿಸ್ ಮಾಡದೆ ನೀವು ಈ ರೀತಿ ಲಂಚ್ ಬಾಕ್ಸಿಗೆ ಕೊಡಿ. ಮಕ್ಕಳು ಫುಲ್ ಬಾಕ್ಸ್ ಖಾಲಿ ಮಾಡಿ ಪದೇ ಪದೇ ಇದೇ ರೀತಿ ಮಾಡು ಅಂತ ಹೇಳೋದಂತೂ ಗ್ಯಾರಂಟಿ. ಸೊ ಈ ಪಲಾವ್ ಕೂಡ ಹಾಕಿದ್ದೀನಿ, ಹಾಗೆ ಮೊಸರು ಬಜ್ಜಿ ಕೂಡ ನಾನು ಈ ರೀತಿ ಮಾಡಿ ಲಂಚ್ ಬಾಕ್ಸಿಗೂ ಕೂಡ ಆಯಿತು. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಂತೂ ರಿಯಲಿ ಅದ್ಭುತವಾದ ಒಂದು ಈ ಪಲಾವ್ ರೆಸಿಪಿ. ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರೋ, ಫಾಲೋ ಮಾಡ್ತಾಯಿದ್ರು ಅವರಿಗೆಲ್ಲರೂ ತುಂಬು ಹೃದಯದ ಧನ್ಯವಾದಗಳು. ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ ಬಿಸಿ ಬಿಸಿ ಈ ಪಲಾವ್ ಜೊತೆ ಈ ಮೊಸರು ರಾಯ್ತ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ, ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.